को मेरे नमस्कार। मेरा नाम है नलिनी। हम पढ़ रहे थे आदमी की पहचान। इस पाठ का नाम आदमी की पहचान, ಐಡೆಂಟಿಫಿಕೇಶನ್ ಆಫ್ ಎ ಮ್ಯಾನ್ ಅಂದರೆ ಮನುಷ್ಯನನ್ನು ಗುರುತಿಸೋದು। एक बार एक राजा दो सैनिक जंगल में भटक गए। ये पाठ में यह है राजा और दो सैनिक। उन तीनों लोगों जंगल में भटकने के लिए गए ಅಂದರೆ ಕಾಡಲ್ಲಿ ಓಡಾಡ್ಕೊಂಡು ಬರೋದಕ್ಕೆ ಹೋಗ್ತಾರೆ। ಯಾರು? ರಾಜ ಮತ್ತು ಅವನ ಇಬ್ಬರು ಸೈನಿಕರು। ರಾಜ को बहुत जोर की प्यास लगी। ಅವನಿಗೆ ಏನಾಯಿತು? ತುಂಬಾ ಬಾಯಾರಿಕೆ ಆಯಿತು। राजा को कुछ दूर पर एक झोपड़ी दिखाई। राजा को क्या दिखाई? एक झोपड़ी दिखाई। झोपड़ी मीन्स हट, गुडिसलु। उसने अपने एक सैनिक वहाँ से थोड़ा पानी लेने के लिए भेजा। ಆ ಗುಡಿಸಲ ಹತ್ರ ಆ ಸೈನಿಕನನ್ನು ಕಳಿಸ್ಬಿಟ್ಟು ಆ ನೀರನ್ನು ಸ್ವಲ್ಪ ತಗೊಂಡು ಹೋಗು ಅಂತ ಕಳಿಸ್ತಾನೆ। सैनिक झोपड़ी में गए तथा उसमें रहने वाले वृद्ध से बोला, अबे वो बूढ़े थोड़ा पानी दे देना, मेरे स्वामी प्यासा है। ಅವನೇನಂತ ರೂಢಾಗಿ ಮಾತಾಡ್ತಾನೆ। ಯಾರು? ಅವನ ಸೈನಿಕ, ಏ ಮುದುಕ, ನನ್ನ ಸ್ವಾಮಿ ತುಂಬ ಬಾಯಾರಿಕೆಯಿಂದ ಇದ್ದಾರೆ, ಸ್ವಲ್ಪ ನೀರನ್ನು ಕೊಡು ಅಂತ ಜೋರು ಮಾಡ್ತಾನೆ। ಬೂಡೆನೆ ಪಾನಿ ದೇನೆ ಸೆ ಮನಾ ಕರ್ ದಿಯಾ। ಆ ಸೈನಿಕ ಮಾತಾಡಿದ್ದ ರೀತಿ ಆ ಮುದುಕನಿಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಅವನು ನೀರು ಕೊಡೋದಕ್ಕೆ ಒಪ್ಪಲಿಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿಬಿಡ್ತಾನೆ। ಮೇರೆ ಪಾಸ್ ನಹಿ ಹೇ, ನೋಡಿ ನೀರು ನನ್ನ ಹತ್ರ ಇಲ್ಲ ಅಂತ ಹೇಳಿಬಿಡ್ತಾನೆ। ಸೈನಿಕ್ ಖಾಲಿ ಹಾತ್ ವಾಪಸ್ ರಾಜಕ್ಕೆ ಪಾಸ್ ಲೌಟಾಯಿ। ಅವನು ವಾಪಸ್ಸು ರಾಜನ ಹತ್ರ ಖಾಲಿ ಹಾತಲ್ಲಿ ಹೋಗ್ತಾನೆ। ಹಾತ್ ಅಂದರೆ ಕೈ, ಖಾಲಿ ಕೈಯಲ್ಲಿ ಹೋಗ್ತಾನೆ। ಅಬ್ ರಾಜನೇ ದೂಸರೆ ಸೈನಿಕ್ ಕೋ ಪಾನಿ ಲೇನೆ ಬೇಜಾ। ಮತ್ತು ಇನ್ನೊಬ್ಬ ಸೈನಿಕ ಇರ್ತಾನಲ್ವ, ಅವನು ಸಹ ಕಳಿಸ್ತಾರೆ। उस सैनिक ने भी बूढ़े से उसी तरह बात की। ಆ ಸೈನಿಕನು ಸಹ ಅದೇ ರೀತಿಯಾಗಿ ಮಾತಾಡ್ತಾನೆ। ಮೊದಲನೇ ಸೈನಿಕ ಯಾವ ರೀತಿ ಮಾತಾಡಿದ್ನೋ, ರೂಢಾಗಿ ಅಂದರೆ ಕಠಿಣವಾಗಿ ಆರ್ಡರ್ ಮಾಡೋ ರೀತಿ, ಅದೇ ರೀತಿ ಮಾತಾಡ್ತಾನೆ। अब राजा ने तो बूढ़े ने उसे भी पानी देने से मना कर दिया। ಆಗಲೂ ಸಹ ಮುದುಕ ಏನು ಮಾಡ್ತಾನೆ? ನೀರನ್ನು ಕೊಡೋದಿಲ್ಲ, ನನ್ನ ಹತ್ರ ನೀರು ಇಲ್ಲ, ಮೇರೆ ಪಾಸ್ ಪಾನಿ ನಹಿ ಹೇ ಅಂತ ಉತ್ತರ ಕೊಡ್ತಾನೆ। ಸರಿ, ಅಬ್ ರಾಜ ಸ್ವಯಂ ಜೋಪಡಿ ಮೇ ಗಯೆ ಔರ್ ಬೋಲಾ। ಆ ಇಬ್ಬರು ಸೈನಿಕರನ್ನು ಕಳಿಸ್ತಾನೆ, ಆದರೆ ಅವ್ರಿಗೆ ನೀರು ಸಿಗೋದಿಲ್ಲ, ಹಾಗಾಗಿ ರಾಜ ಅವನೇ ಸ್ವತಃ ಹೋಗ್ತಾನೆ। ಎಲ್ಲಿಗೆ ಹೋಗ್ತಾನೆ? ಜೋಪಡಿ ಹತ್ರ, ಅಂದರೆ ಗುಡಿಸಲ ಹತ್ರ ಹೋಗ್ತಾನೆ। ಆಗ ಆ ಮುದುಕನ ನೋಡ್ಬಿಟ್ಟು ರಾಜ ಹೇಳ್ತಾನೆ, ಬಾಬಾಜಿ ಮೇರೆ ನಾಮ್ ಸೂರಜ್ ಸಿಂಹ ಹೇ। ನೋಡಿ, ಇವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು, ಪ್ರೊನೌನ್ಸಿಯೇಷನಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ। ಸೈನಿಕ ಅಬೆ ಓ ಬೂಡೆ ಅಂತ ರ್ಯಾಶ್ ಆಗಿ ಮಾತಾಡ್ತಾನೆ, ಆದರೆ ರಾಜ ಬಾಬಾಜಿ ಮೇರೆ ನಾಮ್ ಸೂರಜ್ ಸಿಂಹ ಹೇ, ನನ್ನ ಹೆಸರು ಬಾಬಾಜಿ ಅಂದರೆ ರೆಸ್ಪೆಕ್ಟ್ ಕೊಡೋದು, ದೊಡ್ಡೋರಲ್ವಾ ಅದಕ್ಕೆ, ತಾತ ಅನ್ನೋ ರೀತಿ, ಬಾಬಾ ಅಂದರೆ ತಾತ, ನನ್ನ ಹೆಸರು ಸೂರಜ್ ಸಿಂಹ ಹೇ, ಮುಜೆ ಬಹುತ್ ಪ್ಯಾಸ್ ಲಗಿ ಹೇ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಕ್ಯಾ ಥೋಡಾ ಸಾ ಪಾನಿ ಮಿಲ್ ಸಕ್ತಾ ಹೇ, ಏನು ನನಗೆ ಸ್ವಲ್ಪ ನೀರು ಸಿಗುತ್ತಾ ನಿಮ್ಮ ಹತ್ರ ಅಂತ ಕೇಳ್ತಾನೆ। ಆಪ್ಕಿ ಬಡಿ ಕೃಪಾ ಹೋಗಿ, ನಿಮಗೆ ನನ್ನ ಮೇಲೆ ತುಂಬ ಕರುಣೆ ಇರುತ್ತೆ, ನನಗೆ ಸ್ವಲ್ಪ ನೀರು ಕೊಡಿ, ಆವಾಗ ನನಗೆ ತುಂಬ ಕರುಣೆ ತೋರಿಸ್ದಂಗಾಗುತ್ತೆ ಅಂತ ಕೇಳ್ಕೊಳ್ತಾನೆ। बूढ़े ने राजा को प्रसन्नतापूर्वक बैठाया और पानी पिलाया। ಪ್ರಸನ್ನತಾಪೂರ್ವಕ ಅಂದರೆ ಸಂತೋಷದಿಂದ, ಸಂತೋಷವಾಗಿ ಅವನ್ನ ಒಳಗಡೆ ಕರೆದು ಕೂರಿಸಿ ನೀರನ್ನು ಕೊಡ್ತಾನೆ। ರಾಜ ಆಶ್ಚರ್ಯ ಮೇ ಪಡ್ ಗಯೆ, ರಾಜನಿಗೆ ಏನಾಗುತ್ತೆ? ಆ ಮುದುಕ ಮಾಡಿದ ರೀತಿಗೆ ತುಂಬಾ ಆಶ್ಚರ್ಯ ಆಗೋಗುತ್ತೆ। ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ, ಅವನು ಯಾಕೆ ಆ ರೀತಿ ಮಾಡ್ದ ಅನ್ನೋದು ಈಗ ನೋಡೋಣ ಬನ್ನಿ। ರಾಜ बोला, बाबाजी मुझसे पहले दो आदमी पानी लेने आए थे, अपने उन्हें तो पानी नहीं दिया, फिर मुझे पानी क्यों दे दिया? बूढ़े ने कहा, बेटा, उनकी वाणी में मधुरता और आदर का भाव नहीं था,
इसलिए मैंने उन्हें पानी देने से मना कर दिया, परंतु तुम्हारी वाणी में मिठास और विनम्रता थी, इसी कारण मैंने तुम्हें पानी दे दिया। राजा बात का रहस्य समझ गया। उसने अपने दोनों सैनिकों को खूब डांटा। ನೋಡಿ, ರಾಜನಿಗೆ ಮುದುಕ ಒಳಗಡೆ ಕರೆದು ನೀರನ್ನು ಕೊಡ್ತಾನೆ. ಅದನ್ನು ಕೇಳ್ಬಿಟ್ಟು ರಾಜನಿಗೆ ಆಶ್ಚರ್ಯ ಆಗುತ್ತೆ ಅಲ್ವಾ. ಆಗ ರಾಜ ಕೇಳ್ತಾನೆ, ಏನಂತ? ರಾಜ ಬೋಲಾ, ಬಾಬಾಜಿ ಮುಜ್ಸೆ ಪಹಲೆ ದೋ ಆದ್ಮಿ ಪಾನಿ ಲೇನೆ ಆಯಾತೆ. ನನಗಿಂತ ಮೊದಲು ಇಬ್ಬರು ವ್ಯಕ್ತಿಗಳು, ಆದ್ಮಿ ಅಂದರೆ ವ್ಯಕ್ತಿ ಅಥವಾ ಮನುಷ್ಯ, ಆ ಥರ ವ್ಯಕ್ತಿಗಳು ಬಂದಿದ್ದರು. ಅಲ್ಲೇನೆ ಆಯತೆ ಅಂದರೆ ನೀರನ್ನು ಕೇಳಿಕೊಂಡು ಬಂದಿದ್ದರು. ಆಪ್ನೆ ಹುನೆ ತೋ ಪಾನಿ ನಹಿ ದಿಯೆ, ಆದರೆ ನೀವು ಅವ್ರಿಗೆ ನೀರನ್ನು ಕೊಡಲಿಲ್ಲ. ಫಿರ್ ಮುಜೆ ಪಾನಿ ಕ್ಯೂ ದೇ ದಿಯಾ, ಆದರೆ ನೀವು ನನಗೆ ಯಾಕೆ ಕೊಟ್ರಿ ಅಂತ ಕೇಳ್ತಿದ್ದಾನೆ. ಯಾರನ್ನ? ಮುದುಕನ್ನ. ಬೂಢೆನೇ ಕಹ, ಆವಾಗ ಮುದುಕ ಹೇಳ್ತಾನೆ, ಬೇಟಾ ಉನ್ಕಿ ವಾಣಿ ಮೇ ಮಧುರತಾ और आदर का भाव नहीं था. ನೋಡಿ, उनकी वाणी में मधुरता और आदर का भाव नहीं था ಅಂದರೆ ಅವರ ವಾಯ್ಸಲ್ಲಿ, ವಾಣಿ ಅಂದರೆ ಮಾತು, ಅವ್ರು ಮಾತಾಡೋ ರೀತಿ, ಅವರ ವಾಯ್ಸಲ್ಲಿ ಅಷ್ಟೊಂದು ಮಧುರತೆ ಇರಲಿಲ್ಲ. ಅವರು ಕಠಿಣವಾಗಿ ಮಾತಾಡಿದ್ರು, ರೂಢಾಗಿ ಮಾತಾಡಿದ್ರು, ಸ್ಮೂತಾಗಿ ಮಾತಾಡಲಿಲ್ಲ. ಮಧುರತಾ ಅಂದರೆ ಸ್ವೀಟ್ನೆಸ್. और आदर का भाव नहीं था. आदर ಅಂದರೆ ಸಮ್ಮಾನ, ಅಂದರೆ ರೆಸ್ಪೆಕ್ಟ್ ಕೊಡೋದು. ಏನು ಆದರ್ ಅಂದರೆ ರೆಸ್ಪೆಕ್ಟ್. ಆ ಥರ ಭಾವನೆ ಇರಲಿಲ್ಲ. ನಹಿತ ಏನೇನು ಸ್ವೀಟ್ನೆಸ್ ಮತ್ತು ರೆಸ್ಪೆಕ್ಟ್ ಇರಲಿಲ್ಲ ಅವರ ವಾಯ್ಸಲ್ಲಿ ಅಂತ ಇಲ್ಲಿ ಮುದುಕ ಹೇಳ್ತಿದ್ದಾನೆ. ಇಸ್ಲಿಯೇ ಮೈನೆ ಹುನೆ ಪಾನಿ ದೇನೆ ಸೆ ಮನಾ ಕರ್ ದಿಯಾ, ಅದಕ್ಕೆ ನಾನು ಅವ್ರಿಗೆ ನೀರನ್ನು ಕೊಡೋದಕ್ಕೆ ನಿರಾಕರಿಸಿದೆ ಅಂತ ಹೇಳ್ದ. ಪರಂತು ತುಮಾರಿ ವಾಣಿ ಮೇ ಮಿಠಾಸ್ ಓರ್ ವಿನಮ್ರತಾ ಥಿ, ಆದರೆ ನಿಮ್ಮ ವಾಯ್ಸಲ್ಲಿ ತುಂಬಾ ಮೀಠಾಸ್ ಅಂದರೆ ಅದು ಸಹ ಸ್ವೀಟ್ನೆಸ್ಸೇನೆ, ತುಂಬಾ ಸ್ಮೂತಾಗಿತ್ತು ಮತ್ತು ವಿನಯಪೂರ್ವಕವಾಗಿತ್ತು. ಅಂದರೆ ರೆಸ್ಪೆಕ್ಟ್. ವಿನಯ ಅಂದ್ರೂ ಸಹ ರೆಸ್ಪೆಕ್ಟೇನೆ, ಆದರ್ ಅಂದರೂ ಸಹ ರೆಸ್ಪೆಕ್ಟೇನೆ. ವಿನಮ್ರತಾ ಥಿ ಅಂದರೆ ವಿನಯದಿಂದ ನೀವು ಕೇಳಿದ್ರಿ, ತುಂಬಾ ಸ್ಮೂತಾಗಿ ಮಧುರವಾಗಿ ನೀವು ನೀರನ್ನು ಕೇಳಿದ್ರಿ ಅಂತ ಮುದುಕ ಹೇಳ್ತಿದ್ದಾನೆ. ಇಸಿ ಕಾರಣ ಮೇನೆ ತುಮೆ ಪಾನಿ ದೇ ದಿಯಾ, ಈ ಒಂದು ಕಾರಣದಿಂದ ನಾನು ನಿಮಗೆ ನೀರನ್ನು ಕೊಟ್ಟೆ. ರಾಜ ಬಾತ್ ಕಾ ರಹಸ್ಯ ಸಮಜ್ ಗಯಾ, ಆ ರಾಜನಿಗೆ ಆ ಮಾತು ಯಾವ ರೀತಿ ಇತ್ತು ಅನ್ನೋ ರಹಸ್ಯ, ಸೈನಿಕರು ಯಾವ ರೀತಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ರಹಸ್ಯ ಅವರಿಗೆ ಸೀಕ್ರೆಟ್ ಗೊತ್ತಾಗ್ಬಿಡ್ತು. ಇನ್ಯಾವ ಥರ ಮಾತಾಡಿರಲ್ಲ ಸೋಲ್ಜರ್ಸ್ ಆ ಮುದುಕನ್ನ ಅಂದ್ಬಿಟ್ಟು ಅವನಿಗೆ ಅರ್ಥ ಆಯಿತು. उसने अपने दोनों सैनिकों को खूब डांटा. ಏನು ಮಾಡ್ತಾನೆ ಅವನು? ಹೋಗ್ಬಿಟ್ಟು ಅವ್ರನ್ನ ಸೈನಿಕರನ್ನ ಕೂಲ್ ಡಾಂಡ ಅಂದರೆ ಬೈತಾನೆ, ಶಿಕ್ಷೆಯನ್ನು ಕೊಡ್ತಾನೆ. ಸ್ವತಃ ರಾಜನೇ ಅವರಿಬ್ಬರಿಗೂ ಶಿಕ್ಷೆಯನ್ನು ನೀಡ್ತಾನೆ, ಅಂದರೆ ಬೈತಾನೆ ಅಂತ ಅರ್ಥ. ಶಿಕ್ಷೆ ಅಂದರೆ ಸುಮ್ಮನೆ ಯಾಕೆ ಆ ರೀತಿ ಮಾಡಿದ್ರೆ ಅನ್ನೋ ರೀತಿ ಬೈತಾನೆ. ಏನು ಗೊತ್ತಾಯಿತು ಮಕ್ಕಳೇ ಈ ಲೆಸನ್ನಿಂದ ನಿಮಗೆ? ಯಾವತ್ತೇ ಆಗಲಿ ಒಬ್ಬ ವ್ಯಕ್ತಿಯನ್ನು ನಾವೇನಾದರೂ ಕೇಳಬೇಕು ಅಂದರೆ ರೆಸ್ಪೆಕ್ಟ್ಫುಲ್ಲಾಗಿ, ವಿನಯಪೂರ್ವಕವಾಗಿ